ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಇವತ್ತು ಕಾರವಾರ್ಗೆ ಟ್ರಾವೆಲ್ ಮಾಡ್ತಾ ಇದ್ವಿ. ಅದು ಬೋಟ್ ಲೈಸೆನ್ಸ್ ರಿನಿವಲ್ ಮಾಡಬೇಕಿತ್ತು. ಸೊ ನಮ್ಮ ಪೋರ್ಟ್ ಆಫೀಸ್ ಇರೋದು ಕಾರವಾರಲ್ಲಿ ಮಾತ್ರ ಇರೋದು. ಸೊ ನಮ್ಮ ಮಲ್ಪೆಯಲ್ಲಿ ಇಷ್ಟು ದೊಡ್ಡ ಅಂದರೆ ಬಂದರ್ ಇದ್ರೂ ಬಟ್ ಪೋರ್ಟ್ ಆಫೀಸ್ ಇಲ್ಲ. ಸೊ ನಾವು ಒಂದೇ ಕಾರವಾರಿಗೆ ಹೋಗಬೇಕು ಅಥವಾ ಕೇರಳಕ್ಕೆ ಹೋಗಬೇಕಾಗುತ್ತೆ, ಟ್ರಾವೆಲ್ ಮಾಡಬೇಕಾಗುತ್ತೆ. ಸೊ ನಾವು ಡಿಸೈಡ್ ಮಾಡಿದ್ವಿ ಅಂದರೆ ಟ್ರೈನಲ್ಲಿ ಹೋಗುವ ಅಂತ. ಸೊ ಉಡುಪಿಯಿಂದ ಕಾರವಾರ್ಗೆ ಜನರಲ್ ಟ್ರೈನಲ್ಲಿ 120 ಪರ್ ಪರ್ಸನ್ ಆಗುತ್ತೆ. ಅಂದರೆ ಸೊ ನಮ್ಮ ಟ್ರೈನ್ ಇರೋದು ಇತ್ತು 350 ಈವ್ನಿಂಗಲ್ಲಿ. ಅದರಲ್ಲಿ ಇವಾಗ ಹೋಗ್ತಾ ಇದ್ವಿ ಗಾಯ್ಸ್. ನೋಡಿ, ಹೋಗುವಾಗ ವ್ಯೂಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಮತ್ತು ನಮ್ಮ 350 ಮುಂಚೆ ಇರುವ ಟ್ರೈನ್ ಅದು ಕ್ಯಾನ್ಸಲ್ ಆಗಿತ್ತು. ಸೊ ಇದರಲ್ಲಿ ಫುಲ್ಲು ರಶ್ ಗಾಯ್ಸ್. ಸೊ ನಮ್ಮ ಹತ್ರ ಆಪ್ಷನ್ ಇರಲಿಲ್ಲ, ಸ್ಟ್ಯಾಂಡಿಂಗಲ್ಲಿ ಹೋದಿದ್ದ ಗಾಯ್ಸ್ ಅಲ್ಲಿ ತನಕ. ಮತ್ತು ಇಲ್ಲಿ ಭಟ್ಕಳ ಹತ್ರ ಫುಲ್ಲು ಒಂದು 40 ಮಿನಿಟ್ಸ್ ಏನೋ ಸ್ಟಾಪ್ ಆಗಿತ್ತು. ಅಂತೂ ಇಂತೂ ನಾವು ಬಂದ್ವಿ, ರೀಚ್ ಆದ್ವಿ ಕಾರವಾರಿಗೆ. ಮತ್ತು ಪೋರ್ಟ್ ಆಫೀಸಿಗೆ ರಿಕ್ಷಾದಲ್ಲಿ ಹೋದ್ವಿ ಗಾಯ್ಸ್. ಅಂದರೆ ಇಲ್ಲಿಂದ ಒಂದು 80 ರುಪೀಸ್ ಅಲ್ಲ 250 ರುಪೀಸ್ ಏನೋ ತಗೊಂಡ್ರು. ಮತ್ತು ಈ ಥರ ವ್ಯೂ ಇತ್ತು ಪೋರ್ಟ್ ಆಫೀಸಲ್ಲಿ. ಅಂದರೆ ಪೋರ್ಟ್ ಆಫೀಸ್ ಮೇಲಿಂದ ಕಾರವಾರ ಫೋರ್ಟ್ ಇದು. ಸೊ ಎಲ್ಲ ಕೆಲಸ ಮುಗಿದ ಮೇಲೆ ರಿಟರ್ನ್ ಟ್ರೈನ್ ಬುಕ್ ಮಾಡಿದ್ವಿ. ಅಲ್ಲೇ ವೇಟಿಂಗ್ ಮಾಡ್ತಾಯಿದ್ವಿ ಟ್ರೈನಿಗೆ. ಸೊ ಎಲ್ಲ ಆದಮೇಲೆ ರಿಟರ್ನ್ ಟ್ರೈನ್ ಬರುವಾಗ ಈ ಥರ ವ್ಯೂಸ್ ಎಲ್ಲ ಇತ್ತು ಗೈಸ್ ಆಪೋಸಿಟ್ ಸೈಡಲ್ಲಿ. ಸೊ ವ್ಯೂಸ್ ಅಂತೂ ಕ್ರೇಜಿ ಆಗಿತ್ತು. ಮತ್ತು ಈ ಥರ ಗೂಡ್ಸ್ ಟ್ರೈನ್ ಎಲ್ಲ ಬರುವಾಗ ನಮ್ಮ ಟ್ರೈನ್ ಎಲ್ಲ ನಿಲ್ಲಿಸ್ತಾರೆ, ಸಿಗ್ನಲ್ ಕೊಡಲ್ಲ ನಮಗೆ. ಸೊ ಅಲ್ಲೇ ತುಂಬ ಟೈಮು ವೇಸ್ಟ್ ಆಯಿತು. ಮತ್ತು ಸ್ಲೋ ಮಾಡ್ತಾರೆ ತುಂಬ ಗಾಡಿ, ಅದು ಪಾಸ್ ಆಗುವ ತನಕ ನಾವು ಅಲ್ಲೇ ಇರಬೇಕಾಗುತ್ತೆ, ಆಪ್ಷನ್ ಇಲ್ಲ ಅದಕ್ಕೆ. ಮತ್ತು ಈ ಸೈಡಲ್ಲಿ ಎಲ್ಲ ತುಂಬ ಜಾಸ್ತಿ ಅಗ್ರಿಕಲ್ಚರ್ ಲ್ಯಾಂಡ್ ಎಲ್ಲ ಕಾಣುತ್ತೆ ನೋಡಲಿಕ್ಕೆ. ಅಂದರೆ ಫುಲ್ ಗ್ರೀನರಿ ಟೈಪ್ ಇರುತ್ತೆ ನೋಡಿ, ಇಲ್ಲಿ ಎಲ್ಲ ಅಗ್ರಿಕಲ್ಚರ್ ಮಾಡ್ತಾರೆ. ಸೊ ನಾವು ಬರ್ತಾ ಇರುವಾಗ ಸನ್ಸೆಟ್ ಕೂಡ ಆಗ್ತಾ ಇದೆ ನೋಡಿ. ತುಂಬ ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತು, ನೋಡ್ದಂಗೆ ಆಯಿತು. ಇಲ್ಲಿ ಕೂಡ ಒಂದು ಟ್ರೈನ್ ಸಿಕ್ತು. ಸೊ ಅದು ಪಾಸ್ ಆಗೋ ತನಕ ನಮಗೆ ಸಿಗ್ನಲ್ ಕೊಟ್ಟಿಲ್ಲ, ಅಲ್ಲೇ ಸ್ಲೋ ಆಯ್ತು ಅದು. ಸೊ ಅದು ಸ್ವಲ್ಪ ಸ್ಪೀಡ್ ಹೋಗ್ತಾ ಇದೆ. ಇದು ನಮ್ಮ ಟ್ರೈನ್ ಅಂತೂ ಫುಲ್ ಸ್ಲೋ. ಸೊ ಫೈನಲಿ ನಾವು ಉಡುಪಿಗೆ ರೀಚ್ ಆದ್ವಿ ಗಾಯ್ಸ್. ಸೊ ಇವತ್ತಿಗೆ ಎಷ್ಟೇ ಗಾಯ್ಸ್. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ಸಪೋರ್ಟ್ ಮಾಡಿ.